ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಲ್ಲ. ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞವನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ. ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ. ಭಾನುವಾರ 16 ಫೆಬ್ರವರಿ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೂರ್ವಕಾಲ ವೃತ್ತಾಂತ ಪ್ರಥಮ ಭಾಗ 11ನೇ ಅಧ್ಯಾಯದ 18ನೇ ವಚನ. ಕೂಡಲೇ ಆ 3 ಮಂದಿ ವೀರರು ಫಿಲಿಸ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಿಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇದಿ ದಾವೀದನಿಗೆ ತಂದುಕೊಟ್ಟರು. ಆದರೆ ಅವನು ಅದನ್ನು ಕುಡಿಯಲಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ನಮಗೆ ಅನೇಕರು ಏನನ್ನಾದರೂ ಮಾಡಬಹುದು ಎಂಬಂಥ ಮನೋಭಾವದಲ್ಲಿ ಇರುವಂಥವರನ್ನು ಎಂದಿಗೂ ನಾವು ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಬಾರದು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನಮ್ಮ ಆಸೆಗೆ ಮತ್ತೊಬ್ಬರನ್ನು ಬಲಿ ಕೊಡಬಾರದು. ಕರ್ತನಲ್ಲಿ ಪ್ರಿಯರೇ, ದಾವೀದನು ಹೆಬ್ರೋನಿನಲ್ಲಿ ಅರಸನಾಗಿರುವಂಥ ಸಮಯದಲ್ಲಿ ಫಿಲಿಸ್ಟಿಯರು ಬೆತ್ಲೆಹೇಮನ್ನು ವಶಕ್ಕೆ ಪಡೆದಿದ್ದರು. ಅವರು ಅಲ್ಲಿ ದಂಡೆಳೆದಿದ್ದರು. ಇಂಥ ಸಂದರ್ಭದಲ್ಲಿ ದಾವೀದನು ಅವರ ವಿರೋಧವಾಗಿ ಹೋಗಿದ್ದಾಗ ಬೆತ್ಲೆಹೇಮಿನಲ್ಲಿ ಇರುವಂಥ ಬಾವಿಯಿಂದ ನೀರು ಕುಡಿಯಬೇಕೆಂಬಂಥ ಆಶೆಯನ್ನು, ಹಂಬಲವನ್ನು ತನ್ನ ಜನರಿಗೆ ಹೇಳಿದನು. ಆಗ 3 ವೀರರು ಫಿಲಿಸ್ಟಿಯರ ದಂಡೊಳಗೆ ನುಗ್ಗಿ ಅಲ್ಲಿನ ಬಾವಿಯಿಂದ ನೀರು ಸೇದಿ ತಂದುಕೊಟ್ಟರು. ಇದನ್ನು ನೋಡಿದಂಥ ದಾವೀದನು ಅದನ್ನು ಕುಡಿಯಲಿಲ್ಲ, ಹೊರತಾಗಿ ದೇವರಿಗೆ ಸುರಿದನು. ಇಂಥ ಒಂದು ಕಾರ್ಯ ನನ್ನಿಂದ ಆಗದು ಎಂಬುದಾಗಿ ಹೇಳಿದನು. ಅಂದರೆ ತನಗೋಸ್ಕರವಾಗಿ, ತನ್ನ ಆಸೆ ಪೂರ್ತಿಗೊಳಿಸುವುದಕ್ಕೋಸ್ಕರವಾಗಿ ತಮ್ಮ ಜೀವವನ್ನೇ ಒತ್ತೆಟ್ಟು ಜೀವವನ್ನೇ ಕಳಕೊಳ್ಳಬಹುದಾದಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಇಂಥ ಕಾರ್ಯವನ್ನು ಮಾಡಿದಂಥವರಿಗೆ ಬಹಳಷ್ಟು ರೀತಿಯಲ್ಲಿ ಕೃತಜ್ಞತೆಯಿಂದ ಕಾಣಿಸಿಕೊಂಡನು. ಆದರೆ ಆ ನೀರು ಕುಡಿಯುವಂಥದ್ದು ಸೂಕ್ತವಲ್ಲ, ಕಾರಣ ಅವರು ತಮ್ಮ ಜೀವವನ್ನೇ ಒತ್ತೆ ಇಟ್ಟಿದ್ದಾರೆ ಎಂಬುದಾಗಿ ದೇವರಿಗೆ ಸುರಿದನು. ಕರ್ತನಲ್ಲಿ ಪ್ರಿಯರೇ, ನಿಜವಾದಂಥ ನಾಯಕ ಎಂಬುದಾಗಿ ಹೇಳುವಾಗ ತನ್ನ ಜನರನ್ನು ಕಾಪಾಡಿಕೊಳ್ಳುವಂಥವನು, ತನ್ನ ಜನರನ್ನು ಒತ್ತೆ ಇಟ್ಟು ತಾನು ಎಲ್ಲವನ್ನು ಅನುಭವಿಸುತ್ತಾ ಆಸೆಗಳನ್ನು ಪೂರ್ತಿಗೊಳಿಸುವಂಥದ್ದಲ್ಲ ಎಂಬುದಾಗಿ ದಾವೀದನು ತೋರಿಸಿದನು. ಈ ಹೊತ್ತು ನಾವು ನೋಡುವಾಗ ಇಂದಿನ ದಿನಮಾನಗಳಲ್ಲಿ ನಾನೇನಾದರೂ ನನ್ನ ಸ್ಥಾನ, ಮಾನ, ಆಸೆಗಳನ್ನು ಪೂರ್ತಿಗೊಳಿಸಬೇಕು. ಅದು ಎಷ್ಟು ಜನರು ಒತ್ತೆ ಇಟ್ಟಾದರೂ, ಎಷ್ಟು ಜನರು ತಮ್ಮನ್ನು ತ್ಯಾಗ ಮಾಡಿಕೊಂಡರು, ಎಷ್ಟು ಜನರು ನಮ್ಮಿಂದ ಹಾಳಾದರೂ ನಾವಿವೆಲ್ಲವನ್ನು ಪಡ್ಕೊಳ್ಳಬೇಕು, ಆಸೆ ತೀರಿಸಿಕೊಳ್ಳಬೇಕೆಂಬಂಥ ಪರಿಸ್ಥಿತಿಯಲ್ಲಿ ಇದ್ದೇವೆ. ಆದರೆ ನಿಜವಾದಂಥದ್ದು, ದೇವರ ಆಶೀರ್ವಾದ ಪಡೆಯುವಂಥದ್ದೇನೆಂದರೆ, ನಮಗೊಂದಿಗಿರುವಂಥ, ನಮಗೇನಾದರೂ ಮಾಡಬೇಕೆಂಬುದಾಗಿರುವಂಥವರನ್ನು ರಕ್ಷಿಸಿಕೊಳ್ಳುವಂಥದ್ದು, ಅವರನ್ನು ವಿನಾಕಾರಣ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸಿಕೊಳ್ಳುವಂಥದ್ದು ಆಗಬಾರದು. ಅದು ತಪ್ಪಾದಂಥದ್ದು, ದೇವರ ದೃಷ್ಟಿಯಲ್ಲಿಯೇ ತಪ್ಪಾದಂಥದ್ದು. ಕರ್ತನೆ ದಯಮಾಯ ಸ್ವಾಮಿ, ನಾವು ಮತ್ತೊಬ್ಬರನ್ನು ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಉಪಯೋಗಿಸಿಕೊಳ್ಳದ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.